ಎಲ್ರಿಗೂ ನಮಸ್ಕಾರ. A1 ಟ್ರಾನ್ಸ್ಫಾರ್ಮೇಶನ್ ಕಮ್ಯುನಿಟಿಗೆ ಎಲ್ರಿಗೂ ಕೂಡ ವೆಲ್ಕಮ್. ಸೊ ಈ ಒಂದು ಕಮ್ಯುನಿಟಿಗೆ ಬಂದ ಮೇಲೆ ತುಂಬಾ ಜನ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವಾಗ ನಮ್ ಜೊತೆ ಶರಣ್ಯ ಮೇಡಮ್ ಅಂತಿದ್ದಾರೆ. ಇವರು ಬೇಸಿಕಲಿ ತಮಿಳ್ನಾಡವರು, ಬಟ್ 14 ಇಯರ್ ಇಂದ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. MNC ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ತುಂಬಾ ಹೆಲ್ತ್ ಚಾಲೆಂಜಸ್ ಇತ್ತು, ಬಟ್ ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿ ಆಗಿದ್ದಾರೆ. ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ನೀವು ಇಲ್ಲಿಗೆ ಬರ್ಬೇಕಿರೋ ಮುಂಚೆ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ನನ್ನ ಹೆಸರು ಶರಣ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರಣ್ಯ. ನಾನು MNC ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಯೂಟ್ರಸ್ ಪ್ರಾಬ್ಲಮ್ ಇತ್ತು. ಸೊ ಆವಾಗ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ದೀನಿ, ಈ ಥರ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ. ಸೊ ಆವಾಗ ಡಾಕ್ಟರ್ ಹತ್ರ ಹೇಳೋ ಟೈಮಲ್ಲಿ ಅವರು ಓಕೆ ಸ್ಕ್ಯಾನ್ ಮಾಡ್ಬೇಕಂತ ಹೇಳಿದ್ರು. ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಅವರು ಫೈಬ್ರಾಯ್ಡ್ ಇದೆ ಅಂತ ಹೇಳಿದ್ರು. ಸೊ ಅದರಿಂದನೇ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಅವರು 3 ಮಂತ್ಸ್ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಬಟ್ ಅದರಲ್ಲಿ ಒಂಚೂರು ಏನೂ ಕಡಿಮೆ ಆಗಿಲ್ಲ. ಮತ್ತೆ ಆ ಟೈಮಲ್ಲಿ ನಮ್ಮ ರಿಲೇಟಿವ್ ಒಬ್ಬರು A1 ಟ್ರಾನ್ಸ್ಫಾರ್ಮೇಶನ್ ಅಂತ ಒಂದು ಕಮ್ಯುನಿಟಿಯಿಂದ ನನಗೆ ಅಂದ್ರೆ ಈ ಕಮ್ಯುನಿಟಿಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು? ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆವಾಗ ಅದು ತಗೊಂಡಾಮೇಲೆ ನನಗೆ ತುಂಬ ವಾಸಿ ಆಗಿದೆ. ಸೊ ಆವಾಗ ಪೀರಿಯಡ್ಸ್ ಪೇನ್ ಅದೆಲ್ಲ ಏನೂ ಇಲ್ಲ, ಚೆನ್ನಾಗಿತ್ತು. ಮುಂಚೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಮೇಡಮ್ ನಿಮಗೆ? ಬ್ಲೀಡಿಂಗ್ ಜಾಸ್ತಿ ಆಗಿದೆ. ನನಗೆ ತುಂಬಾ ಪೇನ್ ಇರುತ್ತೆ. ನನ್ನ ಬೆಡ್ಡಲ್ಲಿಂದ ಎದ್ದೇಳಕ್ಕಾಗಲ್ಲ. 2 ಡೇಸ್ ನನಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ತುಂಬಾ ಸುಸ್ತಿರುತ್ತೆ, ಆ ಥರ ಇರುತ್ತೆ ನನಗೆ. ಸೊ ಇದು ಕಮ್ಯುನಿಟಿಗೆ ಬಂದಾದ್ಮೇಲೆ ನನಗೆ ಫುಲ್ಲು ವಾಸಿಯಾಗಿ ನಾನು ಚೆನ್ನಾಗಿದ್ದೀನಿ ಇವಾಗ. ಇವಾಗ ಗಾಡಿನೂ ಓಡಿಸ್ಬೋದು ಪೀರಿಯಡ್ಸ್ ಟೈಮಲ್ಲಿ, ಎಲ್ಲ ಆಚೆನೂ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು. ಆ ಥರ ಭಯ ಏನಿಲ್ಲ. ಫಸ್ಟ್ ಆ ಥರ ಪೀರಿಯಡ್ಸ್ ಟೈಮಲ್ಲಿ ಅಷ್ಟು ಭಯ ಇರುತ್ತೆ, ಅಯ್ಯೋ 2 ಡೇಸ್ 3 ಡೇಸ್ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. ಸೊ ಇವಾಗ ಆ ಭಯ ಏನೂ ಇಲ್ಲ ನನಗೆ. ನಾನು ಆರಾಮಿದ್ದೀನಿ. ಅಂದ್ರೆ ಆ ಪ್ರಾಬ್ಲಮ್ ಬಂದಾಗ ಮನೆ ಕೆಲಸ ಅಡಿಗೆ ಎಲ್ಲ ಮಾಡಕ್ ಆಗ್ತಿತ್ತಾ? ಏನು ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಯಜಮಾನ್ರು ಮತ್ತೆ ನನ್ನ ಮಗನೇ ನನಗೆ ನೀರು ಕೊಡೋದು, ಊಟ ಕೊಡೋದು, ಅವರೇ ಬಂದೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ. ನನಗೆ ಏನು ಮಾಡೋಕ್ಕಾಗಲ್ಲ 2 ಡೇಸು. ಸೊ ಇವಾಗ ಆ ಥರ ಇಲ್ಲ. ಚೆನ್ನಾಗಿ ಎಲ್ಲ ಕೆಲಸ ಮಾಡೋಕ್ಕಾಗುತ್ತೆ, ಆಚೆಲ್ಲ ಹೋಗ್ಬೋದು. ಚೆನ್ನಾಗಿದ್ದೀನಿ ಇವಾಗ ನಾನು. ಇದು ನಿಮ್ಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಬರ್ತಾ ಇತ್ತು, ಮತ್ತೆ ಇಲ್ಲಿ ಬಂದ್ಮೇಲೆ ಒಂದು ಎಷ್ಟು ಸಮಯದಲ್ಲಿ ಚೆನ್ನಾಗ್ ಆದ್ರಿ? ಈ ಪ್ರಾಬ್ಲಮ್ ನನಗೆ 2 ಇಯರ್ಸ್ ಇಂದ ಇದೆ. ಬಟ್ ಲಾಸ್ಟ್ 6 ಮಂತ್ ನನಗೆ ಓವರ್ ಬ್ಲೀಡಿಂಗ್ ಜಾಸ್ತಿ ಆಗಿತ್ತು. ಸೊ ಆವಾಗ ಡಾಕ್ಟರ್ ಹೋಗಿದ್ದೀನಲ್ಲ, ಆದ್ಮೇಲೆ ಈ ಕಮ್ಯುನಿಟಿಗೆ ಬಂದಾದ್ಮೇಲೆ ನನಗೆ 2 ಮಂತ್ಸ್ ಅಲ್ಲಿ ನನಗೆ ಸರಿಯಾಗಿತ್ತು. ಓಕೆ ಸೂಪರ್. ಆಕ್ಚುಲಿ ನಿಮಗೆ ನಮ್ಮ ಪರಿಚಯ ಆಗಿರೋದು ಆನ್ಲೈನ್ ಅಲ್ಲಿ, ಅಂದ್ರೆ ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಿಮ್ಗೆ ಕೋಚಿಂಗ್ ಕೊಟ್ಟಿರೋದು. ಸೊ ನಿಮ್ಗೆ ಕಂಫರ್ಟಬಲ್ ಇತ್ತ ಝೂಮ್ ಅಲ್ಲಿ? ತುಂಬಾ ಹೆಲ್ಪ್ ಆಯ್ತು ನನಗೆ. ಓಕೆ ಗ್ರೇಟ್. ಮತ್ತೆ ನಿಮ್ಗೆ ಈ ಒಂದು ಆಯುರ್ವೇದ ಸಪ್ಲಿಮೆಂಟ್ ಅನ್ನ ನಾವು ಮನೆಗೆ ಕಳಿಸ್ತೀವಿ, ಗೈಡ್ ಮಾಡ್ತೀವಿ. ನೀವು ಕಂಟಿನ್ಯೂ ಆಗಿ ನಾವು ಹೇಳ್ದಾಗ ಫಾಲೋ ಮಾಡಿದ್ದಕ್ಕೆ ರಿಸಲ್ಟ್ ಬಂತು ಅಲ್ವಾ? ಹೌದು, ಈ ಆರೋಗ್ಯ ಫುಲ್ ಆಯುರ್ವೇದ ಇದೆಯಲ್ಲ. ಸೊ ಮತ್ತೆ ಸಪ್ಲಿಮೆಂಟ್ ತಗೊಂಡು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ಅದೆಲ್ಲ ನಾನು ಫಾಲೋ ಅಪ್ ಮಾಡಿರೋದಕ್ಕೆ ನನಗೆ ವಾಸಿ ಆಗಿದೆ ಬೇಗ. ಗ್ರೇಟ್. ಮತ್ತೆ ನಿಮ್ಗೆ ಏನಾದ್ರು ಈ ಸಪ್ಲಿಮೆಂಟ್ ತಗೊಳ್ಳುವಾಗ ಭಯ ಇತ್ತಾ? ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತೆ ಆ ತರ ಏನಾದ್ರು? ಇಲ್ಲ, ನಾನು ತುಂಬಾ ಪೇನ್ ಅಲ್ಲಿ ಇತ್ತು. ಸೊ ಅದು ಏನೋ ಒಂದು ತಿಂದ್ರೆ ನನಗೆ ವಾಸಿ ಆದ್ರೆ ಸಾಕು ಅಂತ ಆ ಟೈಮಲ್ಲಿ ಇದು ನನಗೆ ಸಿಕ್ತಲ್ವಾ. ಸೊ ಅದು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಈ ಕಮ್ಯುನಿಟಿಗೆ. ತುಂಬಾ ಥ್ಯಾಂಕ್ಸ್. ಸೊ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಆಯುರ್ವೇದ ಅಂದ್ಮೇಲೆ ಸೊ ಭಯ ಅಂತೂ ಇರಲ್ಲ, ಸೈಡ್ ಎಫೆಕ್ಟ್ ಇದು ಅಲ್ವಾ? ಸೊ ನಿಮ್ಗೆ ಭಯ ಆಗಿರ್ಲಿಲ್ಲ. ಮತ್ತೆ ಇನ್ನೊಂದು ನಿಮ್ಮ ಹತ್ರ ಕೇಳಬೇಕಾಗಿತ್ತು, ಈಗ ನೀವು ಈ ಕಮ್ಯುನಿಟಿಗೆ ಬಂದು ಅಂದ್ರೆ A1 ಟ್ರಾನ್ಸ್ಫಾರ್ಮೇಶನ್ ಕಮ್ಯುನಿಟಿಗೆ ಬಂದು ಚೆನ್ನಾಗಿ ಆಗಿದ್ದೀರಿ. ನಿಮ್ಗೆ ಏನ್ ಅನ್ಸುತ್ತೆ? ನಿಮಗೆ ಚೆನ್ನಾಗಿ ಆಗಿರೋದನ್ನ ಬೇರೆಯವರಿಗೆ, ಯಾರಿಗಾದ್ರೂ ಪ್ರಾಬ್ಲಮ್ ಇರೋರಿಗೆ ಹೇಳಿದ್ರೆ ನಾವು ಈ ಕಮ್ಯುನಿಟಿಗೆ ಕೋಚಿಂಗ್ ಕೊಡ್ತೀವಿ ಅಲ್ವಾ ಆನ್ಲೈನ್ ಅಲ್ಲೇನೆ, ಇದರಿಂದ ಅವರಿಗೂ ಕೂಡ ಚೆನ್ನಾಗುತ್ತೆ, ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ರೆಕಮೆಂಡ್ ಮಾಡಕ್ ಇಷ್ಟಪಡ್ತೀರಾ? ಖಂಡಿತ ನಾನು ಹೇಳ್ತೀನಿ, ಎಲ್ರಿಗೂ ನಾನು ಇದು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಂತರ ಎಷ್ಟೋ ಜನ ಪೇನ್ ಅಲ್ಲಿ ಇರ್ತಾರೆ, ಬಟ್ ಯಾರು ಹೇಳಲ್ಲ. ಸೊ ಅವ್ರಿಗೆಲ್ಲ ನಾವು ಈ ಲೇಡೀಸ್ ಎಲ್ಲ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಖಂಡಿತ ನಾನು ಹೇಳ್ತೀನಿ. ನಾನು ಖಂಡಿತ. ಮುಂಚೆ ಲೈಫ್ ಸ್ಟೈಲ್ಗೂ ಮತ್ತೆ ನಮ್ಮ ಕೋಚಿಂಗ್ ತಗೊಂಡ್ಮೇಲೆ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರು ಬೆಟರ್ ಆಗಿದ್ರಾ? ತುಂಬಾ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಯೋಗ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ. ಸೊ ಈ ಸಪ್ಲಿಮೆಂಟು ತಗೊಳ್ತಾ ಇದ್ದೀನಿ. ಸೊ ನಂದು ಎಲ್ಲ ಫುಲ್ ಟೋಟಲ್ ಎಲ್ಲ ಚೇಂಜ್ ಆಗಿದೆ ಇವಾಗ. ಆಮೇಲೆ ಎಲ್ರಿಗೂ ನಾನು ಒಂದು ಹೇಳೋದು, ದಯವಿಟ್ಟು ಕಾಟನ್ ಪ್ಯಾಡ್ ಯೂಸ್ ಮಾಡಿ. ಸೊ ಡಾಕ್ಟರ್ ಎಲ್ಲ ಇವಾಗ ಏನೋ ಅದೆಲ್ಲ ಸಜೆಸ್ಟ್ ಮಾಡಲ್ಲ. ಬಟ್ ಇಲ್ಲಿ ಈ ಕಮ್ಯುನಿಟಿಯಲ್ಲಿ ನಂಗೆ ಹೇಳಿದ್ದಾರೆ, ಕಾಟನ್ ಪ್ಯಾಡ್ ಯೂಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಬರಲ್ಲ. 99% ಅದಿಂದನೇ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ರಿಗೂ ದಯವಿಟ್ಟು ಹೇಳ್ತಾ ಇದ್ದೀನಿ, ಕಾಟನ್ ಪ್ಯಾಡ್ ಯೂಸ್ ಮಾಡಿ.
ಥ್ಯಾಂಕ್ ಯು ಶರಣ್ಯ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿರೋದಕ್ಕಿಂತ. ಸೊ ಮೇ ಬಿ ನಿಮ್ಮ ಒಂದು ಟೆಸ್ಟಿಮನಿಯನ್ನ ಕೇಳಿಸ್ಕೊಳ್ಳೋದ್ರಿಂದ ಬೇರೆಯವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ಗ್ರೇಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.